ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತರಕಾರಿ ಮಸಾಲ ಬಾತ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ. ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಇಷ್ಟೇ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ತರಕಾರಿಗಳು ಹಾಕ್ಕೊಬೋದು. ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಇದ್ರೂ ಓಕೆ, ಸ್ವಲ್ಪ ನೋಡಿ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, 1 ಇಂಚು ಶುಂಠಿ, ಗರಂ ಮಸಾಲ ಮತ್ತು ಈರುಳ್ಳಿ, ಟೊಮೊಟೊ, 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನ ತೊಳೆದು ಚೆನ್ನಾಗಿ ಇದನ್ನ ನೆನೆಸ್ತೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೊಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಂಡೋಣ. ಆಮೇಲೆ ಸ್ವಲ್ಪ ಬೇಕಂದರೆ ತುಪ್ಪ ಹಾಕ್ಕೊಬೋದು. ಈಗ ಗರಂ ಮಸಾಲಗಳು ಹಾಕ್ಕೊಂಬಿಡೋಣ. ಡ್ರೈ ಮಸಾಲ, ಅದ್ರ ಜೊತೆಗೆ ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. 2 ಈರುಳ್ಳಿ ಉದ್ದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ಸ್ವಲ್ಪ ಪುದೀನ, ಕೊತ್ತಂಬರಿ 2 ಹಾಕ್ಕೊತೀನಿ. ಅದರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ಭಾಗ ಫ್ರೈ ಆಗಿದೆ. ಈಗ ಇದ್ರ ಜೊತೆಗೇ ತರಕಾರಿ ಹಾಕ್ಕೊಂಬಿಡೋಣ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಈರುಳ್ಳಿ ಜೊತೆಗೇ ತರಕಾರಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯ್ತೈತೆ. 2 ಟೊಮೊಟೊ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊಂಡಿದ್ದೀನಿ. ಅದು ಅಷ್ಟೇ, ಉರಿ ಸ್ವಲ್ಪ ಫಾಸ್ಟ್ ಒಳಗೆ ಇಟ್ಕೊಂಡ್ರಿ. ಮಧ್ಯ ಟೊಮೊಟೊ ಮ್ಯಾಶ್ ಆಗೋ ಗಂಟ ತಿರ್ಗಿಸ್ಕೊಳ್ತಾ ಇರೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ. ಜೀರಿಗೆ, ಸೋಂಪು, ಧನಿಯಾನ ಹುರಿದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಸ್ಪೂನ್ ಹಾಕ್ಕೊತೀನಿ. ತುಂಬ ಟೇಸ್ಟಾಗಿರ್ತೈತೆ. ಸಾಕು, ಚೆನ್ನಾಗಿ ಮಿಕ್ಸ್ ಮಾಡೋಣ. ಆವಾಗಲೇ ನಾವು ಮಸಾಲೆ ರುಬ್ಬಿಟ್ಟಿದೆಯಲ್ಲ, ಅದು ಹಾಕ್ಕೊಂಬಿಡೋಣ. ಈಗ ಮಸಾಲೆ ಹಾಕ್ಕೊಂಡಿದ್ನಲ್ಲ, ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡೋಣ. ಉಪ್ಪು ಹಾಕ್ಕೊಂಬಿಡೋಣ ರುಚಿಗೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಿದೆ. 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೋಟಲ್ ಇದು 3/4 kg ಅಕ್ಕಿ ನಾನು ಬೇಯಿಸ್ತಾ ಇರೋದು. ಅಷ್ಟಕ್ಕೆ ಇಷ್ಟು ಮಸಾಲೆ ಮಾಡಿದ್ದೀನಿ. ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡೋಣ. ಕೊದೀತಾ ಇದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಂಬೆ ರಸ ಬಿಡೋಣ, ಚೆನ್ನಾಗಿರ್ತೈತೆ. ನೋಡಿ, ಕೊದೀತಾ ಇದೆ. ಅಕ್ಕಿ ಹಾಕ್ಕೊಂಬಿಡೋಣ. ತೊಳೆದು ನೆನೆಸಿಟ್ಟಿದ್ದೆ. ಕೊದ್ದಿದ ತಕ್ಷಣ ಅಕ್ಕಿ ಹಾಕ್ಬಾರ್ದು. ಒಂದು 5 ನಿಮಿಷ ದೊಡ್ಡ ಊರೊಳಗೆ ಕುದಿಸ್ಬೇಕು. ಆವಾಗ ತರಕಾರಿನೂ, ಯಾಕಂದರೆ ದಮ್ ಕಟ್ತೀವಲ್ಲ, ಹಂಗಾಗಿ ತರಕಾರಿ ಬೇಯಬೇಕಲ್ಲ. ಈಗ ಮುಚ್ಚೋದು ಬೇಡ, ಕೊದೀಲಿ. ಮಧ್ಯ ಸ್ವಲ್ಪ ತಿರುಗಿಸ್ಕೊಬೇಕಾಗ್ತೈತೆ. ಆವಾಗಲೇ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದು ಹಾಕ್ಕೊತೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಚೂರು ನೀರು ಕಡಿಮೆ ಆಗಲಿ. ನೋಡಿ, ಈಗ ಫುಲ್ಲು ನೀರು ಖಾಲಿ ಆಗ್ತಾಯಿದೆ. ಅಂದರೆ ಸ್ವಲ್ಪ ಇದೆ, ಒಂದು ಲೋಟ ಅಷ್ಟಿದೆ. ಈಗ ಕಡಿಮೆ ಮಾಡೋಣ ಗ್ಯಾಸ್. ಫಸ್ಟು ಸಮ ಮಾಡಿಬಿಡೋಣ ಅಕ್ಕಿನ. ಈಗ ಕ್ಲೋಸ್ ಮಾಡಿ 10 ನಿಮಿಷ ಮಧ್ಯಮ ಉರಿ, ಅಂದರೆ ಸಣ್ಣ ಉರಿಯೊಳಗೆ ಬೇಯಿಸೋಣ. ನೋಡೋಣ ಏನಾಗಿದೆ ಅಂತ. ಈಗ ಸ್ವಲ್ಪ ಹಿಂಗೆ ಬಿಡಿಸ್ಕೊಳ್ಬೇಕಾಗ್ತೈತೆ. ಬಿಸಿ ಇದೆಯಲ್ಲ, ಹಂಗೆ ಸರ್ವ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ನೋಡಿ ಅನ್ನ. ನೋಡಿದ್ರಲ್ಲ, ತರಕಾರಿ ಮಸಾಲೆ ಬಾತ್ ಯಾವ ರೀತಿ ಮಾಡೋದು. ತುಂಬ ಸಿಂಪಲ್, ಅಷ್ಟೇ ಟೇಸ್ಟ್ ಆಗಿರ್ತೈತೆ. ಒಮ್ಮೆ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋಕ್ಕೆ ಬೇರೆಯವ್ರಿಗೂ ಇದು ಮಾಡಿ, ಶೇರ್ ಮಾಡಿ.